ನಮಸ್ಕಾರ ನನ್ನ ಕುಟುಂಬದವರೇ, ಬನ್ನಿ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಮದುವೆ ಮನೆಯಲ್ಲಿ ಮಾಡೋ ಥರ ಹಲ್ವಾ ಮನೇಲಿ ಹೇಗೆ ಮಾಡ್ಕೊಂಡು ತಿನ್ನೋದು ಅಂತ. ಮೊದಲಿಗೆ ಈ ಥರ ಒಂದು ಕಡಾಯಿ ತೊಗೊಂಡು ಅದಕ್ಕೆ 1 ಕೆ ಜಿಯಷ್ಟು ಕ್ಯಾರೆಟ್ ತುರಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಈ ಥರ ಕ್ಯಾರೆಟ್ ತುರಿ ತೊಗೊಂಡು ಅದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಒಂದು ಸ್ವಲ್ಪನೂ ಇರಬಾರ್ದು. ಹಾಗೆ ನೀರು ಇಂಗೋ ಥರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಅದಕ್ಕೆ ಅರ್ಧ ಕೆ ಜಿಯಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹೇಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಅದರಲ್ಲಿ ಒಂಚೂರು ನೀರಿನಂಶ ಇರಬಾರ್ದು, ಫುಲ್ಲು ಇಂಕೋಬೇಕು. ಆ ಥರ ಅಂಟು ಬರುತ್ತೆ ಇದು ಕೊನೆಗೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆಗ ನಾನು ಒಂದು ಕಾಲು ಲೀಟ್ರಷ್ಟು ಹಾಲನ್ನು ನಾನು ಹಾಕ್ಕೊತಾ ಇದ್ದೀನಿ. ಹಾಲನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮತ್ತೆ ಅದು ಗಟ್ಟಿಯಾಗಬೇಕು, ಅಂದರೆ ಮೊದಲು ನಾನು ತೋರಿಸಿದ್ನಲ್ಲ ಆ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಕೈ ಬಿಡ್ದಂಗೆ ಕಲಿಸ್ಕೊತಾ ಇರಬೇಕು ಇದನ್ನು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅದಾದ ನಂತರ ಒಂದು ಸ್ವಲ್ಪ ಕವಾನ ಹಾಕ್ಕೋಬೇಕು. ನಾನಿಲ್ಲಿ 50 ಗ್ರಾಮ್ ಕವ ತೊಗೊಂಡಿದ್ದೀನಿ. 50 ಗ್ರಾಮ್ ಕವಾನ ತೊಗೊಂಡು ಈ ಥರ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮದುವೆ ಮನೆಯಲ್ಲಿ ಬರುತ್ತಲ್ಲ ಹಾಗೇ ಇರುತ್ತೆ. ನೋಡಿ, ಒಂದು ಸಲ ಮಾಡಿ ಮನೆಯಲ್ಲಿ ನೋಡಿ, ನೀವು ನೆನೆಸ್ಕೋತೀರ, ಅಷ್ಟು ಚೆನ್ನಾಗಿರುತ್ತೆ. ಅದಾದ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸು, ನಿಮಗೆ ಏನೇನು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಕಟ್ ಮಾಡಿ ಹಾಕ್ಕೋಬೋದು. ಹಾಗೆ 1-2 ಏಲಕ್ಕಿ ಹಾಕ್ಕೋಬೇಕು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದಾದ ನಂತರ ಒಂದು 4 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕೋದ್ರಿಂದ ರುಚಿ ಹೆಚ್ಚಾಗತ್ತೆ. ನೋಡಿ, ತುಪ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದರೆ ಮದುವೆ ಮನೆಯಲ್ಲಿ ಮಾಡಿರೋ ಹಲ್ವಾ ಥರನೇ ಅಷ್ಟು ಟೇಸ್ಟಾಗಿರುತ್ತೆ. ನಿಮಗೆ ಒಂದು ಸಲ ಮನೇಲಿ ಮಾಡ್ಕೊಂಡು ತಿಂದು ನೋಡಿ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.